ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹೊಸ ರೀತಿಯ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದು ರಿಂಗ್ ಬೀಡ್ಸು ಹಾಗೆ ಗೋಲ್ಡ್ ಕಲರು ರೌಂಡ್ ಶೇಪ್ ಇರುವಂಥ ಬೀಡ್ಸನ್ನ ಬಳಸಿಬಿಟ್ಟು ಇವತ್ತಿನ ಈ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು, ಎರಡು ಸ್ಟೆಪ್ಪಲ್ಲಿ ಮುಗಿದು ಹೋಗುವಂಥದ್ದು, ಹಾಗೆ ಗ್ರ್ಯಾಂಡಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಮದುವೆ ಸೀರೆ, ರಿಸೆಪ್ಷನ್ ಸೀರೆಗೆ ತುಂಬ ಸೂಟ್ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಬಂದು ನೋಡಿ, ನಾನು ಡಿಸೈನ್ಗೆ ಬಂದು ರೆಗ್ಯುಲರಾಗಿ ಯಾವಾಗಲೂ ರೆಡಿ ಮಾಡ್ಕೊಳ್ಳೋಕ್ಕೆ 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಹಾಗೆ 8 ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಬಟ್ಟೆಗೆ ನೀಡಲ್ಲ ಹಾಕಿಬಿಟ್ಟು ದಾರನ ತರ್ತೀವಲ್ವ, ಆ ರೀತಿ ದಾರನ ತೊಗೊಂಡು ಫಸ್ಟು 2 ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊಂಡಿದ್ದೀನಿ. 4 ಚೈನ್ನ ಮಾಡ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ. ಸೊ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬಂದು ನಾನು 3 ಚೈನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ ಹಾಕಿದ್ದೀನಿ. ಸೊ ಈಗ ನೆಕ್ಸ್ಟ್ ಹಾಕಿರೋದು ಬಂದು 3 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 3 ಚೈನ್ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಜಸ್ಟ್ ಒಂದು ಪಾಯಿಂಟಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಆವಾಗ ಆ ಚೈನ್ ಅನ್ನೋದು ನೀಟಾಗಿ ಈ ರೀತಿ ಕೂಡುತ್ತೆ. ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ ರೀತಿ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈ ರೀತಿ ಬೀಡ್ಸನ್ನು ನಾನು ನೀಡಲ್ಗೆ ಈ ರೀತಿ ಪೋಣಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ರೌಂಡ್ ಶೇಪ್ ಬೀಡ್ಸನ್ನು ಹಾಕ್ಕೊಂಡು ಈ ರೀತಿ ಇದನ್ನು ದಾರಕ್ಕೆ ಎಳ್ಕೊಂಬಿಟ್ಟು, ನೀವು ಬೇಕಿದ್ದರೆ ಬೀಡ್ ಲಾಕನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಡೈರೆಕ್ಟಾಗಿ ನೀವು ಪಲ್ಲುಗೆ ಇದನ್ನು ಲಾಕನ್ನು ಮಾಡ್ಕೋಬೋದು. ಇಲ್ಲಿಗೆ ನಿಮಗೆ ಇದಾಗಲ್ಲ ಅಂದರೆ, ಕಂಫರ್ಟ್ ಆಗಲ್ಲ ಅಂದರೆ ಇದನ್ನು ಲಾಕ್ ಮಾಡ್ಕೊಂಡ್ಬಿಡಿ. ಲಾಕ್ ಮಾಡಿಕೊಂಡು ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಈ ಬೀಡ್ಸನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಈ 3 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್, ಆಮೇಲೆ 1, 2, 3, 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಬಂದು 4 ಚೈನ್ ಹಾಕಿ ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ 1, 2, 3 ಚೈನ್, ಮತ್ತು ಈ 3 ಚೈನು ಲಾಕ್, ಮತ್ತು 3 ಚೈನ್ ಲಾಕ್ ಹಾಕಿದ ಮೇಲೆ ಸೇಮ್ ಮತ್ತು ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತು ಸೇಮ್ ರೌಂಡ್ ಶೇಪ್ ಇರೋಂಥ ರಿಂಗ್ ಬೀಡ್ಸು, ಹಾಗೆ ಮಧ್ಯದಲ್ಲಿ ಒಂದು ಬೀಡ್ಸನ್ನು ಈ ರೀತಿ ತಗೊಂಡು ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು ಥ್ರೆಡ್ ಒಳಗಡೆ ಇದನ್ನು ಹಾಕಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಹಾಕಿದ ಮೇಲೆ ಮತ್ತೆ ಇಲ್ಲಿ ಬರ್ತಲ್ಲಿ ನೋಡಿಕೊಂಡು ಲಾಕ್, ಮತ್ತು ಸೇಮ್ 3 ಚೈನ್, ಈ 3 ಚೈನ್ ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಲಾಕ್ ಮಾಡಿ ಮತ್ತು ಈಗ ಬಂದು 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ ನಾವೇನು 4 ಚೈನ್ ಹಾಕಿದ್ವಲ್ವ, ಆ 4 ಚೈನಲ್ಲಿ ಬಂದು ಕುಚ್ಚು ಕಟ್ಟೋದಕ್ಕೆ ಆಗುತ್ತೆ. ಸೊ ಈ ಕಡೆ 3 ಚೈನ್ ಏನಿದೆ ಅಲ್ವಾ, ಆಚ್ ಬಂದು ಬಿಗ್ದಾಗಿ ಬರೋದಕ್ಕೆ ಈ 3 ಚೈನ್ ಅನ್ನೋದು ಹಾಕಿದ್ದೀನಿ. ಸೊ ಮಧ್ಯದಲ್ಲಿ ನೋಡಿ ಈ ಬೀಡ್ಸ್ ಹಾಕಿದ ಮೇಲೆ 3 ಚೈನ್ 1 ಟೈಮ್ ಮಾಡ್ಕೊಂಡಿದ್ದೀನಿ. 3 ಚೈನ್ ಮಾಡಿಕೊಂಡು ಲಾಕ್ ಹಾಕಿದ ಮೇಲೆ 4 ಚೈನ್ ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೇ ರೀತಿ ಬೀಡ್ಸ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಈ ರೀತಿ ಪೋಣಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಈ ರೀತಿ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ರಿಂಗ್ ಬೀಡನ್ನ ಹಾಕಿಬಿಟ್ಟು ಚೈನ್ಗಳ ಮಾಡಿಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಕಡೆ ಹಾಕಿರುವಂಥ ರಿಂಗ್ ಬೀಡ್ಸ್ಗೂ ಮತ್ತು ಈ ಕಡೆ ಹಾಕಿರುವಂಥ ರಿಂಗ್ ಬೀಡ್ಸ್ಗೂ ಮಧ್ಯದಲ್ಲಿ ಬಂದು 3 ಟೈಮ್ ಈ ರೀತಿ ಚೈನ್ಗಳನ್ನೋದು ಹಾಕಿದ್ದೀನಿ. ಸೊ ಮಧ್ಯದಲ್ಲಿ 4 ಚೈನ್ ಏನಿದೆ ಅಲ್ವಾ, ಈ 4 ಚೈನಲ್ಲಿ ಕುಚ್ಚನ್ನು ಕಟ್ಟಬೇಕಾಗುತ್ತೆ. ಸೊ ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಫಸ್ಟು ಇಲ್ಲೇನು ನಾವು ಲಾಕ್ ಮಾಡಿದ್ದೀವಲ್ವ, ಸ್ಟಾರ್ಟಿಂಗಲ್ಲಿ 2 ಲಾಕಿನ ಹಾಕಿರ್ತೀವಲ್ಲ, ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಸೇಮ್ ಕಲರ್ಲೆ ದಾರನ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಮಣಿ ಏನಾದರೂ ಬೇಕು ಅಂದರೆ ಆ ಮಣಿಗಳ ಹಾಕ್ಕೊಂಡು ಈ ಡಿಸೈನ್ನ ನೀವು ಹಾಕೋಬೋದು ಫ್ರೆಂಡ್ಸ್. ಬಟ್ ಇಲ್ಲಿ ನಾನು ಮಣಿ ಹಾಕ್ತಾಯಿಲ್ಲ, ಥ್ರೆಡ್ ವರ್ಕ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಥ್ರೆಡ್ ವರ್ಕೆ ಜಾಸ್ತಿ ಕೇಳ್ತಿರ್ತಾರಲ್ವ, ಸೊ ಅಂಥವ್ರಿಗೆ ತುಂಬ ಈಸಿಯಾಗಿ ಆಗುತ್ತೆ, ಹಾಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ 4 ಚೈನ್ ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ.
ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊತೀನಿ. 1 ಟೈಮ್ ದಾರನ ಸುತ್ಕೊಂಡು ಡೈರೆಕ್ಟಾಗಿ ಈ ರಿಂಗ್ ಬೀಡ್ ಏನಿದೆಯಲ್ವಾ, ಈ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತೊಗೊಂಡು, ಸೊ ಈ ಫಸ್ಟ್ ಇಲ್ಲಿ ನಾವು 3 ಚೈನ್ ನೋಡಿ ಎಲ್ಲಿದೆ ಆ ಲೆಂತಿಗೆ ಈ ದಾರನ ಎಳ್ಕೊಳ್ಳಿ. ಸ್ವಲ್ಪ ಈ ರೀತಿ ಎಳ್ಕೊಂಡಾಗ ನಿಮಗೆ ನೀಡಲ್ ಮೇಲೆ ದಾರ ಕೂಡ ನೀಟಾಗಿ ಕಾಣಿಸುತ್ತೆ. ಸೊ 3 ಟೈಮ್ ದಾರ ಇದೆ, ಮತ್ತು 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊಂಡು ಎರಡರಲ್ಲಿ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡಾಗ ಮತ್ತೆ ಈಗ 2 ದಾರ ಇದೆ. ಈ 2 ದಾರದಿಂದ ನಾನು ನೀಡಲ್ನ ಒಂದ್ಸರಿ ಈ ರೀತಿ ದಾರನ ಎಳ್ಕೊಳ್ಳೋಣ. ಸೊ ಈ ರೀತಿ ಎಳ್ಕೊಳ್ತಾ ಆ ಡಬಲ್ ಕ್ರೋಶನ ಡೈರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆ ಹಾಕೋದ್ರಿಂದ ಸೊ ಕರೆಕ್ಟಾಗಿ ನೀಟಾಗಿ ಅದು ಕೂಡುತ್ತೆ. ಸೊ 2 ಡಬಲ್ ಕ್ರೋಶನ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಮತ್ತು ಇದೇ ರಿಂಗ್ ಬೀಡ್ ಒಳಗಡೆ ಹೋಗಿ ಎರಡರಲ್ಲಿ 1 ಎರಡರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋಣ. ಎರಡರಲ್ಲಿ 1 ಎರಡರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಇದೇ ರಿಂಗ್ ಬೀಡ್ ಒಳಗಡೆ ಹೋಗಿಬಿಟ್ಟು ಎರಡರಲ್ಲಿ 1 ಮತ್ತು ಎರಡರಲ್ಲಿ 1 ನೋಡಿ ಇಲ್ಲಿ ನಾನು 5 ಟೈಮ್ ಡಬಲ್ ಕ್ರೋಶನ ಹಾಕಿದ್ದೀನಿ. ಸೊ ನಿಮಗೆ ಹೇಳಿದ್ನಲ್ವ ನಾನು ಮಣಿ ಬೇಕು ಅಂದರೆ ಎರಡೆರಡು ಡಬಲ್ ಕ್ರೋಶನ ಹಾಕ್ಕೊಂಡು ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಮಣಿ ಬೇಡ ಅಂದರೆ ಈ ರೀತಿ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಈ ರೀತಿ ಥ್ರೆಡ್ ವರ್ಕ್ನ ಮಾಡಿ ಸ್ಟೋನ್ ಲೇಸನ್ನು ಅಂಟಿಸೋದ್ರಿಂದ ನಾನು ಹಂಗಾಗಿ ಮಣಿಗಳನ್ನ ಹಾಕ್ತಾಯಿಲ್ಲ. ಸೊ ಮಣಿ ಹಾಕಿ ಸ್ಟೋನ್ ಲೇಸ್ ಹಾಕಿದರೆ ಅಷ್ಟು ಒಂದು ರಿಚಾಗಿ ಬರಲ್ಲ, ಸ್ವಲ್ಪ ಹೆವಿ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಡೀಸೆಂಟಾಗಿ ನನಗೆ ಲುಕ್ ಬೇಕು ಅಂದರೆ ಆಲ್ಮೋಸ್ಟ್ ಈ ರೀತಿ ಡಾರ್ಕ್ ಕಲರಲ್ಲಿ ಏನಾದರೂ ಸೀರೆ ಇದ್ದಾಗ ಸೊ ಈ ರೀತಿ ಥ್ರೆಡ್ ವರ್ಕ್ನ ಮಾಡಿಕೊಂಡು ನೀವು ಒಂದು ಸ್ಟೋನ್ ಲೇಸ್ನ ಹಾಸ್ಕೊಂಡ್ಬಿಟ್ರೆ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಒಂದು ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಸ್ಯಾರಿ ಕಲರ್ ಕಾಂಬಿನೇಷನ್ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ನಿಮಗೆ ಇಷ್ಟ ಆಗುತ್ತೆ. ಸೊ ನಾನು ಬಂದು ನೋಡಿ ಇಲ್ಲಿ ಕರೆಕ್ಟಾಗಿ ಇದು ಕೌಂಟು ಮಾಡಿ ಹಾಕಬೇಕಾಗತ್ತೆ. ಸೊ ನಾನು ಎಲ್ಲಿಗೆ ರೀಚ್ ಆಗುತ್ತೆ ಅದು ನೀಟಾಗಿ ಫೋಲ್ಡ್ ಆಗುತ್ತೆ ಇಲ್ಲ ನೋಡ್ಕೊಂಬಿಟ್ಟು ಡಬಲ್ ಕ್ರೋಶನ ಹಾಕ್ಕೊತೀನಿ. ಇಷ್ಟೇ ಹಾಕ್ಕೋಬೇಕು ಅಷ್ಟೇ ಹಾಕ್ಕೋಬೇಕು ಅಂತ ಏನೂ ಇಲ್ಲ, ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ಸೊ ಸ್ಮಾಲ್ ಆಚೆ ಆದಷ್ಟು ಚೆನ್ನಾಗಿರಲ್ಲ. ಸೊ ಇಲ್ಲೇನು ನಾವು ಜಾಸ್ತಿ ಮಣಿ ಹಾಕೋದಿಲ್ವಲ್ವ, ಹಂಗಾಗಿ ಆಚೆ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬಂದರೆ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಕೌಂಟ್ ಮಾಡಿಲ್ಲ ಎಷ್ಟು ಹಾಕಿದ್ದೀನಿ ಡಬಲ್ ಕ್ರೋಶೆ ಅಂತ ಹೇಳ್ಬಿಟ್ಟು, ಕೌಂಟ್ ಮಾಡಿ ಕೂಡ ಹೇಳ್ತೀನಿ ಎಷ್ಟು ಡಬಲ್ ಕ್ರೋಶೆಗಳನ್ನ ಈ ಒಂದು ರಿಂಗ್ ಬೀಡ್ಸಲ್ಲಿ ನಾನು ಹಾಕಿದ್ದೀನಿ ಅಂತ. ಸೊ ಎರಡರಲ್ಲಿ 1 ಎರಡರಲ್ಲಿ 1. ಸೊ ಟೋಟಲ್ ಆಗಿ ನಾನು 14 ಡಬಲ್ ಕ್ರೋಶೆನ ಹಾಕಿದ್ದೀನಿ. 14 ಸಾಕು. ಸೊ 14 ಡಬಲ್ ಕ್ರೋಶೆನ ಹಾಕೊಂಡ್ಬಿಟ್ಟು ಇದು ಈ 3 ಚೈನ್ ಏನಿದೆಯಲ್ವ ಇದ್ರ ಒಳಗಡೆ ಇಲ್ಲೇನು ಫಸ್ಟ್ ನಾವು 3 ಚೈನ್ ಲಾಕ್ ಮಾಡಿದ್ವಲ್ವ ಅದ್ರ ಒಳಗಡೆ ಇದನ್ನು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ರಿಂಗ್ ಬೀಡ್ಸಲ್ಲಲ್ವ ಸ್ವಲ್ಪ ನಿಮಗೆ ಟೈಟ್ ಅನಿಸುತ್ತೆ, ಬಟ್ ಪರವಾಗಿಲ್ಲ, ಅದರಲ್ಲೇ ನೀವು ವರ್ಕ್ ಮಾಡಿದಾಗ ಲಾಸ್ಟಲ್ಲಿ ಕೈಯಿಂದ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಆ ಡಿಸೈನ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ಈ ರೀತಿ 3 ಚೈನ್ ಮೇಲೆ ಹಾಕಿರುವಂಥ ಡಿಸೈನ್ನ ಲಾಕ್ ಮಾಡಿಕೊಂಡು ಈಗಿನ 4 ಚೈನ್ ಏನಿದೆಯಲ್ಲ ಕೆಳಗಡೆ ಅದ್ರ ಮೇಲೆ ಕೂಡ ಸೇಮ್ 4 ಚೈನ್ನ ಹಾಕ್ಕೊಂಡು 4 ಚೈನ್ ಮೇಲೆ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಇಲ್ಲೇನು 4 ಚೈನ್ ಏನು ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ಇದನ್ನು ಈ 4 ಚೈನ್ನ ಲಾಕ್ ಮಾಡ್ಕೊತೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ್ಮೇಲೆ ಸೇಮ್ ಮತ್ತೆ ನೀರ ಮೇಲೆ 1 ಟೈಮ್ ದಾರನ ಸುತ್ಕೊಳ್ಳೋದು. ನೆಕ್ಸ್ಟ್ ಇದೇನು ರಿಂಗ್ ಬೀಡ್ಸ್ ಏನಿದೆಯಲ್ವ ಮತ್ತು ಅದೇ ರಿಂಗ್ ಬೀಡ್ಸ್ ಒಳಗಡೆ ದಾರನ ತೊಗೊಂಡು ಎರಡರಲ್ಲಿ 1 ಎರಡರಲ್ಲಿ 1 ಮತ್ತು ಸೇಮ್ ಡಬಲ್ ಕ್ರೋಶೆ 14 ಡಬಲ್ ಕ್ರೋಶೆ ಹಾಕಿದ್ದೀನಲ್ವ ಅದೇ ರೀತಿ ಆ ಸೇಮ್ ಪ್ರತಿಯೊಂದು ರಿಂಗ್ ಬೀಡ್ಸಲ್ಲಿ 14 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತ ಈ ಡಿಸೈನ್ ಅನ್ನೋದು ಎರಡನೇ ಸ್ಟೆಪ್ಪು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಏನು ಚೇಂಜಸ್ ಬರೋದಿಲ್ಲ, ಯಾವುದೇ ಒಂದು ಇಲ್ಲಿ ಏನು ನಾನು ಚೇಂಜ್ ಮಾಡಿಲ್ಲ ಫ್ರೆಂಡ್ಸ್. ಇದೇ ಮೆಥಡಲ್ಲೇ ನೀವು ಹಾಕ್ಕೊಂಡು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ತುಂಬ ಫಾಸ್ಟಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನು. ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತು ರಿಂಗ್ ಬೀಡ್ಸಲ್ಲಿ ಹೋಗ್ಬಿಟ್ಟು ಎರಡರಲ್ಲಿ 1 ಎರಡರಲ್ಲಿ 1. ಸೊ 1 ರಿಂಗ್ ಬೀಡ್ಸಲ್ಲಿ 14 ಡಬಲ್ ಕ್ರೋಶೆನ ಹಾಕ್ಕೊಂಡು ಈ ಡಿಸೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ದೂರ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಇದೇನು 4 ಚೈನ್ ಏನಿದೆಯಲ್ಲ ಈ 4 ಚೈನಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ಟು ಗಮ್ಮಿಂದ ಒಂದು ಸ್ಟೋನ್ ಲೇಸ್ನ ಆಡಿಸ್ಕೊಂಡ್ಬಿಟ್ರೆ ಸೊ ಡಿಸೈನಿನ ಲುಕ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಈ ರೀತಿ ಬಂದಿದೆ. ಸೊ ಇದಕ್ಕೆ ಕುಚ್ಚು ಹಾಕಿ ಸ್ಟೋನ್ ಲೇಸ್ನ ಹಾಕಿಬಿಟ್ಟು ಸೊ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಜಸ್ಟ್ ನಾನು ಈ ರೀತಿ ಸ್ವಲ್ಪ ಹಾಕಿ ತೋರಿಸಿದ್ದೀನಿ ಅಷ್ಟೇ. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಹಾಗೆ ತುಂಬ ಈಸಿಯಾಗಿ ಬೇಗ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ.
ಡಿಸೈನ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್, ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ರಿಂಗ್ ಬೀಡನ್ನ ಬಳಸ್ಕೊಂಡು ಆರಾಮಾಗಿ ಈ ಥರ ಒಂದು ಗ್ರ್ಯಾಂಡಾಗಿ ಕಾಣುವಂಥ ಡಿಸೈನ್ನ ನೀವು ಹಾಕ್ಕೋಬೋದು. ಸೊ ನಾನು ಬಂದು ಇಲ್ಲಿ ಮಣಿ ಜಾಸ್ತಿ ಬಳಸಿಲ್ಲ, ಜಸ್ಟ್ ನಾನು ರಿಂಗ್ ಬೀಡು ಹಾಗೆ ಒಂದು ರೌಂಡ್ ಶೇಪಿನ ಬೀಡನ್ನ ಬಳಸಿಬಿಟ್ಟು ವರ್ಕ್ ಮಾಡಿ ಈ ರೀತಿ ಗಮ್ ಹಾಕಿಬಿಟ್ಟು ಸ್ಟೋನ್ ಲೇಸನ್ನ ಹಾಕಿರುವಂಥ ಡಿಸೈನು. ತುಂಬ ಈಸಿಯಾಗಿ ಹಾಕ್ಕೋಬೋದು ಅಂತ ಏನು ಹೆವಿ ಇಲ್ಲ, ಬೇಗನೆ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಗ್ರ್ಯಾಂಡ್ ಲುಕ್ಕಾಗಿ ಬರುತ್ತೆ ಅಂತ ಹೇಳ್ಬೋದು. ತುಂಬ ರಿಚಾಗಿ ಕೂಡ ಕಾಣಿಸುತ್ತೆ. ಸ್ಟೋನ್ ಲೇಸ್ ಹಾಕಿರೋದ್ರಿಂದ ಒಂದು ಗ್ರ್ಯಾಂಡ್ ಡಿಸೈನ್ ಆಗಿ ಬರುತ್ತೆ ಈ ಡಿಸೈನು. ಸೊ ಖಂಡಿತವಾಗಲೂ ಟ್ರೈ ಮಾಡಿ, ತುಂಬ ಈಸಿಯಾಗಿ ಬೇಗನೆ ಹಾಕುವಂಥ ಡಿಸೈನ್ ಇದು. ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ಒಂದೇ ಕಲರಲ್ಲಿ ವರ್ಕ್ ಮಾಡಿ ಒಂದ್ಸಲ ಕುಚ್ಚಾಕಿದ್ದೀನಿ, ಜಸ್ಟ್ ನಾನು ಹಾಕಿ ತೋರಿಸಿದ್ದೀನಿ ಅಷ್ಟೇ. ಸ್ಯಾರಿ ಫುಲ್ ಹಾಕಿದಾಗ ಸೊ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಕುಚ್ಚನ್ನ ಶಾರ್ಟಲ್ಲೇ ಹಾಕ್ಕೊಳ್ಳಿ. ತುಂಬ ಲೆಂತಿ ಆಗಿದ್ದರೆ ಕ್ರೋಶೆ ಡಿಸೈನ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಶಾರ್ಟ್ ಆಗಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕ್ರೋಶೆಗೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಸ್ಯಾರಿ ಫುಲ್ ಹಾಕಿದಾಗ 550 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.